ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಧುಗಿರಿ ತಾಲೂಕು ಜಕ್ಕೇನಹಳ್ಳಿ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಕನ್ನಡದ ಖ್ಯಾತ ಕಳನಟ ಶಕ್ತಿ ಪ್ರಸಾದ್, ಯಾರಿಗೂ ಗೊತ್ತಿಲ್ಲ ಹೇಳಿ, ಅವರ ಮನೆ ಹತ್ರ ಬಂದಿದ್ದೀನಿ. ನೋಡ್ಬಿಡ್ತಾ ಇರ್ಬೋದು ಅದೇ ಮನೆ. ಆಮೇಲೆ ಮುಂದೆ ಹೋಗಿ ತೋರಿಸ್ತೀನಿ. ಕನ್ನಡದ ಖ್ಯಾತ ನಟ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಹುಟ್ಟಿ ಬೆಳೆದಂಥ ಮನೆ ಇದು. ನೋಡಿ, ಅವ್ರ ಸಮಾಧಿ ಕೂಡ ಅಲ್ಲಿದೆ. ಶಕ್ತಿ ಪ್ರಸಾದ್ ಅವ್ರ ಸಮಾಧಿ, ಅವ್ರ ಹೆಂಡತಿ ಸಮಾಧಿ ಅಲ್ಲಿದೆ. ಮುಂದೆ ಹೋಗಿ ತೋರಿಸ್ತೀನಿ. ಅದಕ್ಕೆ ಮೊದಲು ಇಲ್ಲೊಬ್ರು ಇದ್ದಾರೆ, ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮೋಹನ್ ಕುಮಾರ್. ನೀವು ಇಲ್ಲಿ ಏನು ಮಾಡ್ತಾಯಿದ್ದೀರಾ? ಸರ್ ನಾವಿಲ್ಲಿ ತೋಟ ನೋಡ್ಕೊತಾ ಇದ್ದೀರಾ? ಹಾಂ. ಎಷ್ಟು ವರ್ಷದಿಂದ ಇದ್ದೀರಾ? ಸರ್ ನಾವು ಹೋಗಿ ಬಂದು ಒಂದು 15 ದಿವಸ ಆಯಿತು. 15 ದಿನ ಆಯಿತು. ಹಾಂ. ಎಲ್ಲ ಎಷ್ಟು ಎಕರೆ ಇದೆ ಇದು? ಸರ್ ಇದೆಲ್ಲ ಒಂದು 4 ಎಕರೆ ಇದೆ. 4 ಎಕರೆ. ನೀವು ಯಾರ್ಯಾರು ಬರ್ತಾ ಇರ್ತಾರೆ ಇಲ್ಲಿ? ಇಲ್ಲಿ ಅಮ್ಮವರು ಎಲ್ಲ ಬರ್ತಾ ಇರ್ತಾರೆ. ಅಮ್ಮರು ಮುಂದಿನ ಜುಲೈಗೆ ಅಜ್ಜಿದು ಒಂದು ತಿಥಿ ಇದೆ, ಫಂಕ್ಷನ್ ಇದೆ, ಎಲ್ಲ ಬರ್ತಾರೆ. ಅವಾಗ ಜುಲೈ ಎಷ್ಟನೇ ತಾರೀಕು? ಅದು 7ನೇ ತಾರೀಕು. 7ನೇ ತಾರೀಕು. ಅವಾಗ ಬರ್ತಾರೆ ಎಲ್ಲ. ಇವರು ಅರ್ಜುನ್ ಸರ್ಜಾ ಸರ್ ಬಂದಿದ್ರಾ? ಇಲ್ಲ, ಬಂದಿಲ್ಲ. ಮೊನ್ನೆ ಜಾತ್ರೆಗೆ ಬಂದಿದ್ದಾರೆ ಅಷ್ಟೇ. ಮೊನ್ನೆ ಜಾತ್ರೆ ನಡೀತಲ್ಲ, ಅವಾಗ ಬಂದಿದ್ರು. ಧ್ರುವ ಸರ್ಜಾ ಎಲ್ಲ? ಎಲ್ಲ ಅವಾಗ ತಿರ್ಗಿ ಬಂದಿಲ್ಲ. ಮನೇಲಿ ಯಾರು ಇಲ್ವಾ ಈಗ? ಈಗ ಸದ್ಯ ಯಾರಿಲ್ಲ. ಬನ್ನಿ ತೋರಿಸ್ತೀರಾ? ಬನ್ನಿ. ನೋಡಿ ವೀಕ್ಷಕರೇ, ಅರ್ಜುನ್ ಸರ್ಜಾ ಅವರು ಹುಟ್ಟಿ ಬೆಳೆದಂಥ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಕನ್ನಡದ ಖ್ಯಾತ ನಟ ಆಕ್ಷನ್ ಕಿಂಗು ಅರ್ಜುನ್ ಸರ್ಜಾ ಅವರು ಹುಟ್ಟಿ ಬೆಳೆದಂತಹ ಒಂದು ಮನೆ ಇದು. ನೀವು ನೋಡ್ಬೋದು. ನೋಡಿ, ಇದೇ ಅವ್ರ ಮನೆ. ಅರ್ಜುನ್ ಸರ್ಜಾ ಅವರು ಹುಟ್ಟಿ ಬೆಳೆದಂಥ ಮನೆ. ಶಕ್ತಿ ಪ್ರಸಾದ್ ಅವ್ರ ಮನೆ. ನೋಡಿ, ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಇಲ್ಲಿದ್ದಾರೆ. ನೋಡಿ, ಧ್ರುವ ಸರ್ಜಾ, ಚಿರಂಜೀವಿ ಸರ್ಜಾ ಅವರು ಇಲ್ಲಿ ಕಾಣ್ತಾ ಇದ್ದಾರೆ, ನೀವು ನೋಡಬಹುದು. ಸರ್ ಇವ್ರು ಯಾರು? ಇವರು ಧ್ರುವ ಸರ್ಜಾ ಚಿಕ್ಕವರು. ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ ಇಲ್ಲಿದ್ದಾರೆ ನೋಡಿ. ಚಿಕ್ಕ ಮಕ್ಕಳಿದ್ದಾಗ ತೆಗೆದಿದ್ದಂಥ ಫೋಟೋ ಇದು. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಸ್ವಾತಿ ಅಂತ. ಯಾವ ಊರು ನಿಮ್ಮದು? ನಮ್ಮದು ಕೊರಟಗೆರೆನಾ? ಯಾವಾಗಲೂ ಬರ್ತಾ ಇರ್ತಾರ ಇಲ್ಲಿಗೆ? ಬರ್ತಾ ಇರ್ತಾರೆ, ವಾರಕ್ಕೊಂದು 15 ದಿವಸಕ್ಕೊಂದ್ಸರಿ ಬರ್ತಾ ಇರ್ತಾರೆ, ಹೋಗ್ತಾರೆ. ಹಾಂ. ಯಾರು? ಅಮ್ಮವರು ಬರ್ತಾರೆ. ಅವಾಗ 3 ತಿಂಗಳು 4 ತಿಂಗಳು ಅಣ್ಣರು ಬರ್ತಾರೆ. ಧ್ರುವಣ್ಣರು ಬರ್ತಾ ಇರ್ತಾರೆ. ಅದು ಆ ಕಡೆ ಬಂದ ಬೀಗ ಇಲ್ಲ, ಅಮ್ಮ ಈ ಕಡೆ ಮನೆ ಯಾವುದು? ಅವ್ರದ್ದೇನಾ? ಅದು ಅವ್ರದ್ದೇ. ಜಾಸ್ತಿ ಅಲ್ಲೇ ಇರೋದು. ಅವರು ಬಂದಾಗ ಇಲ್ಲೇ ಉಳ್ಕೊಂತಾರ? ನೋಡಿ, ಧ್ರುವ ಸರ್ಜಾ ಅವ್ರ ಅಕ್ಕ ಅವರು ಇಲ್ಲಿಗೆ ಬಂದಾಗ ಈ ಮನೆಯಲ್ಲೇ ಉಳ್ಕೊತಾ ಇರ್ತಾರಂತೆ. ಧ್ರುವ ಸರ್ಜಾರ ಅಮ್ಮ ಅವರು. ಬನ್ನಿ, ಈಗ ಅವರ ಸಮಾಧಿಯನ್ನು ತೋರಿಸ್ತೀನಿ. ಶಕ್ತಿ ಪ್ರಸಾದ್ ಅವರ ಸಮಾಧಿಯನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಶಕ್ತಿ ಪ್ರಸಾದ್ ಸರ್ ಅವ್ರ ಹತ್ರ, ಅವ್ರ ಮನೆ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ ಈಗ. ನೋಡಿ, ಇದೇ ಶಕ್ತಿ ಪ್ರಸಾದ್ ಸರ್ ಅವರ ಸಮಾಧಿ. ನೋಡಿ, ಇಲ್ಲಿ ಬರ್ತಿದ್ದಾರೆ. ನಮ್ಮ ಮನೆ ದೇವರು ಶಕ್ತಿ ಪ್ರಸಾದ್ ಅಲಿಯಾಸ್ ಜೆ ಸಿ ರಾಮಸ್ವಾಮಿ. ಜನನಾಸ 13/3/1929 ಅವರು ಹುಟ್ಟಿದ್ದು. ಮರಣ 1/8/1986 ಅವರು ಮರಣ ಹೊಂದ್ತಾರೆ. ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಒಂದು ಗ್ರಾಮದಲ್ಲಿ ಹುಟ್ಟಿದಂಥ ಶಕ್ತಿ ಪ್ರಸಾದ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರ ಚಲನಚಿತ್ರದಲ್ಲಿ
ಅಭಿನಯ ಮಾಡಿದ್ದಾರೆ. ನೋಡಿ, ಶಕ್ತಿ ಪ್ರಸಾದ್ ಅವರ ಧರ್ಮಪತ್ನಿ ಲಕ್ಷ್ಮೀ ದೇವಮ್ಮನವರು. ಅವರು 14/4/1939 ಹುಡ್ತಾರೆ. 23/7/2022 ಮರಣ ಹೊಂದ್ತಾರೆ. ಅಂದರೆ ಇತ್ತೀಚೆಗೆ 3 ವರ್ಷ ಆಯಿತು ಅವ್ರು ತೀರ್ಕೊಂಡು. ನೋಡಿ, ಅವ್ರ ಸಮಾಧಿ ನೋಡ್ಬೋದು ನೀವು. ನೋಡಿ, ಇದು ಕಿಶೋರ್ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವರ ಅಣ್ಣ ಕಿಶೋರ್ ಸರ್ಜಾ ಅವರ ಸಮಾಧಿ ಇದು. ಇವರು 14/8/1960 ಹುಟ್ಟುತ್ತಾರೆ. 27/6/2009 ಮರಣ ಹೊಂದ್ತಾರೆ. ನೋಡಿ, ಅವ್ರ ಸಮಾಧಿಯನ್ನು ನೋಡ್ಬೋದು. ಕಿಶೋರ್ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವರ ಅಣ್ಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸುರೇಶ್ ಬಾಬು. ಇವು ಶಕ್ತಿ ಪ್ರಸಾದ್ ಸರ್ ನೀವು ನೋಡಿದ್ರಾ? ನೋಡಿದ್ದೀನಿ. ಊರಿಗೆ ಬರ್ತಾ ಇದ್ರಾ? ಹಾಂ. ಅವರ ಮಕ್ಕಳು ಅದೇ ಅರ್ಜುನ್ ಸರ್ಜಾ, ಕಿಶೋರ್ ಸರ್ಜಾ. ಅವ್ರು ಇಲ್ಲಿಗೆ ಬರ್ತಾ ಇದ್ದು ನೋಡಿದ್ರಾ? ನೋಡಿದ್ವಿ, ಚಿಕ್ಕ ಹುಡುಗರಾಗೆಲ್ಲ ಬರ್ತಿದ್ರು. ನಾವು ಇಲ್ಲೇ ಅವ್ರಲ್ವೇ ನೋಡಿದ್ವಿ. ನೀವು ಇಲ್ಲೇ ಹುಟ್ಟಿ ಬೆಳೆದಿರ? ಅದೇ ತಿಂಗಳಿಗೆ ಒಂದ್ಸಲ ಯಾವಾಗ ಬರ್ತಾ ಇದ್ರು? ಬರ್ತಿರ್ತಾರೆ. ನರಸ್ವಾಮಿ ದೇವಸ್ಥಾನ ತೇರು ರಥೋತ್ಸವಕ್ಕೆಲ್ಲ ಬರ್ತಾರೆ. ಯಾವಾಗ್ಲೂ ಏನಾನ ಫಂಕ್ಷನ್ ಇದ್ರೆ ಬರ್ತಾರೆ. ಸರಿ ಸರಿ. ಮೊನ್ನೆ ಮಗಳು ಮದ್ವೆ ಆತಲ್ಲ ಅರ್ಜುನ್ ಸರ್ದಾರ್ದು, ಅವಾಗ ಬಂದಿದ್ರು. ಅವಾಗ ಬಂದಿದ್ರಾ? ಅಳಿಯ ಮಗಳು ಎಲ್ಲಾರು ಕರ್ಕೊಂಡು ಬಂದಿದ್ರು. ಎಲ್ಲ ಇದ್ ಮಾಡ್ಕೊಂಡು ಹೋಗ್ತಾರೆ. ಸರಿ ಸರಿ. ನಿಮ್ಮ ಅಣ್ತಮ್ದಿರ ಹಂಗಾರೆ ಚೆನ್ನಾಗಿ ಗೊತ್ತಂಗಾರೆ? ಗೊತ್ತು, ಅದಕ್ಕೆ ಇಲ್ಲ ಹೇಳಿದ್ ನಿಮ್ಗೆ ಇವೆಲ್ಲ. ಸರಿ ಸರಿ. ಸರಿ, ಹಾಗಾದ್ರೆ ಅವ್ರ ಸಂಬಂಧಿಕರ ನೀವು? ಅದೇ ಚಿಗಪ್ ದೊಡ್ಡಪ್ಪನ. ಓಕೆ ಓಕೆ. ನಮ್ಮದು ಇಲ್ಲೇ ನಂದರಹಳ್ಳಿ ಅಂತ ನೋಡಿ, ಶಕ್ತಿ ಪ್ರಸಾದ್ ಅವ್ರ ತೋಟ ಇದು, ಅರ್ಜುನ್ ಸರ್ಜಾ ಅವ್ರದ್ದು. ಜಕ್ಕನಹಳ್ಳಿ ಒಂದು ಗ್ರಾಮ. ತೋಟ ಮಾಡಿದ್ದಾರೆ ನೋಡಿ. ಅಲ್ಲಿ ದೂರದಲ್ಲಿ ಸಮಾಧಿ ಕಾಣ್ತಾ ಇದೆ, ನೀವು ನೋಡಬಹುದು. ನಂದರಹಳ್ಳಿ ಇರ್ಗಿನಲ್ಲಿ ಕೂಡ ಆಯ್ತಲ್ಲ, ಸೆಂಟ್ರನಾಗಿರೋದೇ ನಮ್ದು.